ಯಡಹಳ್ಳಿ ಅವರು ಅಭಿನಂದಿಸಬೇಕು ಅಂತ. ತೆರಿಗೆದಾರರ ಹಣ, ಬಡ ವಾಲ್ಮೀಕಿ ಸಮುದಾಯದ ಜನರ ಹಣ ಹಗರಣ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಪಿಕೊಂಡರೆ ಅಭಿನಂದಿಸ್ಲಿಕ್ಕೆ ಹೇಗ್ ಸಾಧ್ಯ ಅಂತ. ಯಾಕೆ ಅಭಿನಂದಿಸ್ಬೇಕು? ನಮ್ಮ ಸರ್ಕಾರದಲ್ಲಿ ಏನ್ ತಪ್ಪಾಗಿದೆ ಅಂತ ಅವ್ರ ಸರ್ಕಾರದ ಮುಖ್ಯಸ್ಥರು ಒಪ್ಪಿಕೊಂಡಾಗ ಅರ್ಥ ಮಾಡ್ಕೊಳ್ಳ. ಅದನ್ನ ನಾನು ಹೇಳಿದ್ದು ಅವರು ವಿರೋಧಿಸಿಲ್ಲ ಅಥವಾ ಅದ ಹಾಗಲ್ಲ ಅಂತ ಹೇಳಿಲ್ಲ. ಹೌದು, 180 ಕೋಟಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ಯೂನಿಯನ್ ಬ್ಯಾಂಕ್ ಏನು ಮಾಡಿದೆ ಅಂತಂದ್ರೆ ಅದಕ್ಕೆ 85 ಕೋಟಿ ದುರುಪಯೋಗ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಅವಾಗ 90+ ಹಗರಣ ಆಗಿದೆ ಅನ್ನೋದು ವಾಸ್ತವ. ಅದನ್ನ ಏನ್ ಮಾಡಿದ್ರು, ಹೌದು ಈ ರೀತಿ ಇದೆ, ಆದ್ದರಿಂದ ನಾವು ತನಿಖೆ ಮಾಡಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆಕಸ್ಮಿಕವಾಗಿ ಅವರು ಹೌದು ಇದು ಆಗಿದೆ, ಹಗರಣ ಆಗಿದೆ, ಇದನ್ನ ನಾವು ತನಿಖೆ ಮಾಡ್ತೀವಿ ಅಂದ್ರೆ ಅವ್ರನ್ನ ಅಭಿನಂದಿಸೋಣ. ಹಗರಣೆ ಆಗಿಲ್ಲ. DKC ಅವ್ರು ಹೇಳ್ತಾರೆ ಗೊತ್ತಾ ನಿಮ್ಗೆ, ಹಗರಣನೇ ಆಗಿಲ್ಲ, ಮಂತ್ರಿಗಳಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇನೆ ಗೊಂದಲ, ಒಬ್ರು ಹಗರಣ ತನಿಖಾ ಸಂಸ್ಥೆಗಳ ಮೇಲೆ. ನಾನು ಶ್ವೇತಾ ಯಾದವ್ ಅವ್ರನ್ನ ಕೇಳ್ತೀನಿ, ತನಿಖಾ ಸಂಸ್ಥೆಗಳ ಮೇಲೆ ಎಷ್ಟರ ಮಟ್ಟಿಗೆ ಜನರಲ್ಲಿ ಇರ್ತಕ್ಕಂಥ ವಿಶ್ವಾಸವನ್ನ ಘಾಸಿ ಮಾಡ್ತಿದ್ದಾರೆ ಅಂತಂದ್ರೆ, ಬಿಜೆಪಿ ಅವ್ರದ್ದೊಂದು ಪೋಸ್ಟರ್ ಇದೆ ಸಿದ್ದರಾಮಯ್ಯ ಅವ್ರ ಮೇಲೆ, ಒಂದು ಟೈಡ್ ಅಡ್ವರ್ಟೈಸ್ಮೆಂಟ್. ಆ ಟೈಡ್ ಅನ್ನೋ ಜಾಗದಲ್ಲಿ SIT ಅಂತ ಮಾಡ್ಬಿಟ್ಟಿದ್ದಾರೆ. ಅದು ಬಂದಿದ್ರೆ ಅದನ್ನ ಹಾಕಿ ಆ ಪೋಸ್ಟರ್ ಒಂದನ್ನ. ಅಂದ್ರೆ SIT ಅಂದ್ರೆ ಇವತ್ತು ಸುರೇಶ್ ಕುಮಾರ್ ಅವರ ವ್ಯಾಖ್ಯಾನ ಏನದು, ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅಂತೆ. ಮತ್ತೊಂದ್ ಕಡೆಯಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ, ನೀವ್ ಹೇಳ್ತಿರ್ಲಿಲ್ವಾ ನಮ್ಮ ಸರ್ಕಾರ ಇರ್ಬೇಕಾದ್, ನಾವು ವಿರೋಧ ಪಕ್ಷದಲ್ಲಿ ಇರ್ಬೇಕಾದ್ರೆ ನೀವೇನ್ ಮಾಡಿದ್ರಿ, ನಿಮ್ಮ ED CBI ಅದನ್ನೆಲ್ಲ ಹೇಗೆ ಬಳಸ್ಕೊ ಅಂದ್ರೆ ತನಿಖಾ ಸಂಸ್ಥೆಗಳ ಮೇಲೆ ಇರ್ತಕ್ಕಂಥ ನಂಬಿಕೆ ಅನ್ನೋದನ್ನ ಜನರು ಕಳ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಜನರಲ್ಲಿ ಒಂದು ಆಶಾಭಾವನೆ ಏನು ಬಂದಿತ್ತಂದರೆ, ಒಂದು ಲೆವೆಲ್ಲಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದು ಅಚ್ಚುಕಟ್ಟಾಗಿ ಫಾಲೋ ಆಗುತ್ತೆ. ಇನ್ನು ಮುಂದೆ ನಾವು ನಮ್ಮಲ್ಲಿ ಕೋಮು ಗಲಭೆಗಳಾಗ್ಬೋದು, ಇನ್ನು ಆ ಥರ ನೋಡ್ತಾ ಇದ್ದೀವಿ ಗಲಭೆಗಳನ್ನ, ನಾವು ಅದು ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಜನ. ಆ್ಯಂಡ್ ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಪೆನ್ಡ್ರೈವ್ ಬಿಡುಗಡೆ ಆದಾಗ SIT ಎಷ್ಟು ಚುರುಕಾಗಿ ಕೆಲಸ ಮಾಡ್ತು, ನಮ್ಮ ರೇವಣ್ಣ ಸಾಹೇಬ್ರನ್ನ ಯಾವ ಮಟ್ಟಿಗೆ ಇವತ್ತು ನೋಟಿಸ್ ಕೊಟ್ಟು ಬೆಳಗ್ಗೆಗೆ ಅರೆಸ್ಟ್ ಮಾಡಿದ್ರು ಅಂತ ಚುರುಕಾಗಿ ಕೆಲಸ ಮಾಡ್ತಿದ್ದಂಥ SIT ಟೀಮ್ನ ನೋಡಿದಾಗ ರಾಜ್ಯದ ಜನತೆಗೆ ಒಂದು ಆಶಾಭಾವನೆ ಏನು ಬಂತಂದ್ರೆ, ಅಪ್ಪ ಇನ್ನು ಇಷ್ಟು ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋ ಅಂಥದ್ದು ಬಂತು. ದರ್ಶನ್ ವಿಚಾರದಲ್ಲೂ ನಾವು ನೋಡಿದಾಗ SIT ನೀಟಾಗಿ ತನಿಖೆ ಮಾಡ್ತಿದ್ದಾರೆ. ಅದೇ ನಾವು ವಾಲ್ಮೀಕಿ ಸಮುದಾಯದ ಹಗರಣ ಅಂತ ಬಂದ ತಕ್ಷಣ ED ಎಂಟರ್ ಆಗೋವರ್ಗನು ನಾಗೇಂದ್ರ ಅವ್ರಿಗೆ ನೋಟಿಸೇ ಒಂದು 2 ದಿನದ ಮುಂಚೆ ನೋಟಿಸ್ ಕೊಟ್ಟು ನೀವು ಅರೆಸ್ಟ್ ಮಾಡ್ತೀರಿ. ಯಾಕೆ ಅಂತಂದ್ರೆ ED ಬರೋರ್ಗ ಏನು ಮಾಡ್ತಾ ಇದ್ರಿ. ಅದರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಒನ್ ಮೋರ್ ಸ್ಟೇಟ್ಮೆಂಟು ನನಗೆ ಅಚ್ಚರಿ ಅನಿಸಿದ್ದು ಏನಂತಂದರೆ, ನಾಗೇಂದ್ರ ಅವರು ರಿಸೈನ್ ಮಾಡಿದಾಗ ನಾನೇನು ಕೇಳಿರಲಿಲ್ಲ ರಿಸೈನು, ಅವರೇ ರಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅದೊಂದು ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟ್ ನೋಡಿದಾಗ ನಮ್ಗೆ ಅನಿಸ್ತಾ ಇರೋದು ಏನಂತಂದರೆ, ಇದರಲ್ಲಿ ಸಿಂಹಪಾಲು ಸಿದ್ದರಾಮಯ್ಯ ಅವ್ರದ್ದೇ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ಆಗಿದೆ ಹಗರಣ, ನೋಡ್ಕೋಬೋದಿತ್ತು, ಯಾಕೆ ರಿಸೈನ್ ಮಾಡಿದ್ರಿ ಅನ್ನೋ ಥರದಲ್ಲಿ ಇತ್ತು ಅವರ ಮಾತಿನ ಧಾಟಿ. ಸೊ ಹಾಗಿದ್ದಾಗ ದದ್ದಲ್ಲವ್ರನ್ನ ಇವತ್ತವರೆಗೂ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಯಾಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ SIT? ಈಗ ನೀವು ನಮ್ಮ ಪ್ರಜ್ವಲ್ ಅವ್ರ ಪ್ರಕರಣದಲ್ಲಿ DK ಶಿವಕುಮಾರ್ ಅವ್ರದ್ದು ಮತ್ತು ನಮ್ಮ ಮಂಡ್ಯ ಸೈಡ್ನ ಒಬ್ಬ ನಾಯಕರದ್ದು ಶಿವರಾಮೇಗೌಡರದ್ದು ಒಂದು ಆಡಿಯೋ ಕ್ಲಿಪ್ ವೈರಲ್ ಆಯಿತು. ಯಾಕೆ ಅವ್ರನ್ನ ತನಿಖೆಗೆ ಒಳಪಡಿಸ್ಲಿಲ್ಲ ನೀವು? ನಿಮ್ಮದೇ ಸರ್ಕಾರ ಅಲ್ವಾ? ನೀವು ಎಲ್ಲ ಹಗರಣಗಳನ್ನು ಬಯಲಿಗೆಳೆ ಅಂತ ಸತ್ಯ ಹರಿಶ್ಚಂದ್ರರಾದ ಮೇಲೆ ಅವ್ರದನ್ನ ಆಡಿಯೋ ವೈರಲ್ ಆಗ್ತಿದೆ, ನೀವು ಯಾಕೆ ತನಿಖೆ, ಒಂದು ನೋಟಿಸ್ ಕೊಟ್ಟು ಯಾಕೆ ತನಿಖೆ ಮಾಡಲಿಲ್ಲ ನೀವು? ಅದೇ ಈ ನಿಮ್ಮ ಸರ್ಕಾರದಲ್ಲಿ ನಡ್ಕೊಳ್ಳುವಂಥ ಹಗರಣಗಳಿಗೆ ಒಂದು ರೀತಿಯಾದ ನೀವು ತನಿಖೆ ಸಂಸ್ಥೆನ ಯೂಸ್ ಮಾಡ್ಕೊಳ್ಳೋದಾದ್ರೆ, ಬೇರೆಯವರು ಪ್ರತಿಪಕ್ಷಗಳಲ್ಲಿ ನಡೆಯುವಂಥ ಹಗರಣಗಳನ್ನ ನೀವು ತನಿಖೆ ಮಾಡೋಕ್ಕೆ ಅಷ್ಟು ಚುರುಕಾದ ತನಿಖೆ ಮಾಡೋ ಅಂತ ನೀವು ಎಬಿಲಿಟಿ ಇಟ್ಕೊಂಡಿರೋ, ನಿಮ್ಮಲ್ಲಿರೋದು ಒಂದು ವೀಕಲ್ ಸಾರ್ಟ್ ಆಗ್ಬೇಕಾಗಿತ್ತು. ಈಗ ಸಿದ್ದರಾಮಯ್ಯ ಅವ್ರು ಹೇಳ್ತಿದ್ರೆ ಹಗರಣ ನಡೆದೇ ಹೋಗಿದೆ ಅಂತ ಹೇಳಿದ ಮೇಲೆ ನೀವು ನಾಗೇಂದ್ರ ಅವ್ರನ್ನಾಗ್ಲಿ ದದ್ದಲ್ ಅವ್ರನ್ನ ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ? ಸಿದ್ದರಾಮಯ್ಯ ಅವರೇ ಅಡ್ಮಿಟ್ ಮಾಡಿದ ಮೇಲೆ ಯಾಕಿನ್ನೂ ಅಡ್ಮಿಟ್ ಮಾಡಿಲ್ಲ? ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು ನೋಡಿ, ಏನಂತ ಯಾಕೆ ಅನುಮಾನ ಬರುತ್ತೆ ಅಂತಂದ್ರೆ, ಈ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣ, ಸೂರಜ್ ರೇವಣ್ಣ ಪ್ರಕರಣ ಆದಾಗ ಇಡೀ ಫ್ಯಾಮಿಲಿ ಕೋರ್ಟ್ ಮೊರೆ ಹೋಗ್ಬಿಟ್ರು. ಎಲ್ಲಿ ನಮ್ಮನ್ನು ಬಂಧಿಸಿ ಒಳಗೆ ಹಾಕ್ಬಿಡ್ತಾರೋ SIT ಮೂಲಕ ಅಂತ ಹೇಳಿ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಳೋಕೆ 40 ದಿನ ಒಂದು ನೋಟಿಸ್ ಇಲ್ಲ. ಇವತ್ತು ಕೂಡ ರಾಜಾರೋಷವಾಗಿ ಅಧ್ಯಕ್ಷರು ಯಾವ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅದರ ಅಧ್ಯಕ್ಷರು ಆರಾಮಾಗಿ ಸೆಷನ್ಗೆ ಬರ್ತಾರೆ, ಹೋಗ್ತಾರೆ, ಓಡಾಡ್ಕೊಂಡಿದ್ದಾರೆ. ಸ್ಮಿತಾ ಅವರೇ, ಒನ್ ಮೋರ್ ಥಿಂಗ್, ಕುಮಾರಣ್ಣ ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ವಿಷಯ ಮೆನ್ಷನ್ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಆದಂತ ಒಂದು ಪ್ರತಿಭಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಮಧ್ಯರಾತ್ರಿ 12 ಗಂಟೆ 1 ಗಂಟೆವರೆಗೆ 5 ಅಧಿಕಾರಿಗಳು ಕುತ್ಕೊಂಡು ಪ್ಲಾನ್ ಮಾಡಿದ್ರು ಅನ್ನೋ ಒಂದು ವಿಷಯ ಏನಿದೆ.
ಇನ್ನ ಇದನ್ನ ನೋಡಿದ ಮೇಲೆ ರಾಜ್ಯದ ಜನತೆಗಾಗ್ಲಿ ವಿರೋಧ ಪಕ್ಷದವ್ರಿಗಾಗ್ಲಿ ಯಾವ ರೀತಿ ನಿಮ್ಮ ಮೇಲೆ ನೀವು ಮಾಡ್ತಾ ಇರೋಂಥ ತನಿಖೆಗಳ ಮೇಲೆ ನಂಬಿಕೆ ಬರೋದು ಉತ್ತರ ಬೇಕಿದೆ. ಒಂದು 90 ಸೆಕೆಂಡ್ ಸರ್. ನಾವು SIT ತೆಗೆದುಕೊಂಡು SIT ಒಂದ್ ಪ್ರಕರಣದಲ್ಲಿ ಕ್ವಿಕ್ ಆಕ್ಷನ್, ಮತ್ತೊಂದ್ರಲ್ಲಿ ಸ್ಲೋ ಮೋಷನ್. ಹಟ್ಟಿ ಅವರು ಉತ್ತರ ಕೊಡಿ. ಯದುಕುಮಾರ್ ಅವ್ರ ಹತ್ರ ಇಷ್ಟುದ್ದ ಲಿಸ್ಟ್ ಇದೆ. ಈಗಾಗಲೇ ತನಿಖೆ ಹಂತದಲ್ಲಿರುವಾಗ ಯಾವ ತನಿಖೆಗಳು ಹಂತದಲ್ಲಿರ್ತವೆ ಅದನ್ನು ಸಾಬೀತಾಗುವವರೆಗೂ ಸಹ ತೀರ್ಮಾನಗಳನ್ನ ತೆಗೆದುಕೊಳ್ಳಕ್ಕಾಗಲ್ಲ. ಈಗಾಗಲೇ ತನಿಖೆ ನಡೀತಾ ಇದೆ, ತನಿಖೆ ಪ್ರೂಫ್ ಆಗ್ಬೇಕಲ್ವಾ? ಯಾವ ರೀತಿ ತೀರ್ಮಾನ ತಗೊಳಕ್ಕಾಗಲ್ಲ? ಅರೆಸ್ಟ್ ಮಾಡ್ಲಿಕ್ಕೆ ಯಾಕೆ ಸ್ಲೋ ಅಂತ ಕೇಳ್ತಾ ತನಿಖೆ ಹಂತದಲ್ಲಿ ನಡೀತಾ ಇರುವಾಗ ಅವ್ರನ್ನ ಅರೆಸ್ಟ್ ಮಾಡುವಂತ ಪ್ರಶ್ನೆ ಬರೋದಿಲ್ಲ. ಅದು ಪ್ರೂಫ್ ಆಗುತ್ತೋ ಅಥವಾ ಮತ್ತೊಂದಾಗುತ್ತೋ ಅನ್ನೋದು ನೋಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ನೋಟಿಸ್ ಕೊಟ್ರೆ ತಾನೇ ತನಿಖೆ ಮಾಡಕ್ಕಾಗೋದು. ಮಾಡುವಂತ ವ್ಯವಸ್ಥೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ, ಯಾರಿಗೂ ಬಗ್ದೇನೆ. ಅಲ್ಲ, ಮುಖ್ಯಮಂತ್ರಿ ನಮ್ಮ ಸರ್ಕಾರದ ತಪ್ಪಿರ್ಲಿ, ಬೇರೆಯವ್ರದ್ದು ತಪ್ಪಿರ್ಲಿ, ಅದನ್ನ ಪ್ರೂಫ್ ಆಗಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒತ್ತಾಯ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಿದ್ಧರಾಗಿದ್ದಾಗ ಯಾವುದೇ ತನಿಖೆ ನಡೆಸಲಿ ಸಹ ಅದನ್ನ ಸ್ಪಷ್ಟವಾಗಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕಂತ ಮುಖ್ಯಮಂತ್ರಿಗಳು ಬಿ ರಿಪೋರ್ಟ್ ಕೊಟ್ಬಿಟ್ರಲ್ಲ ಸರ್, ಆನ್ ರೆಕಾರ್ಡ್ ಹೋಗ್ಲಿ ಇದು ಅಂತ ಹೇಳಿ ಅಷ್ಟು ಖಡಾಖಂಡಿತವಾಗಿ ಕಾನ್ಫಿಡೆನ್ಸ್ ಅಲ್ಲಿ ಬಿ ರಿಪೋರ್ಟೇ ಕೊಟ್ಬಿಟ್ರು. ನಾನು ನಾಗೇಂದ್ರನ್ ಕರ್ಸ್ ಮಾತಾಡಿದ್ದೀನಿ, ತಪ್ಪೇ ಮಾಡಿಲ್ಲ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನೋಡಿ, ಪ್ರಜ್ವಲ್ ರೇವಣ್ಣ ಅವ್ರನ್ನು ಕರ್ಸ್ ಕೇಳ್ಬೇಕಾಗಿತ್ತು, ತಪ್ಪು ಮಾಡಿದ್ರಾ ಇಲ್ವಾ? ಸೂರಜ್ ರೇವಣ್ಣ ಅವ್ರನ್ನು ಕರ್ಸ್ ಕೇಳ್ಬೇಕಾಗಿತ್ತು, ತಪ್ಪು ಮಾಡಿದ್ರಾ ಈ ಇಲ್ವಾ? ರಾಜ್ಯದಲ್ಲಿ ಯಾರೇ ತಪ್ಪಾಗ್ಲಿ ಆ ತಪ್ಪಿಗೆ ಶಿಕ್ಷೆ ಆಗ್ಬೇಕನ್ನೋದು ಸಂವಿಧಾನಬದ್ಧವಾಗಿ ಇರುವಂತ ನಿಯಮ. ಅದನ್ನ ಕಾಂಗ್ರೆಸ್ ಫಾಲೋ ಮಾಡ್ತಾ ಇದೆಯಾ? 100ಕ್ಕೆ 100ರಷ್ಟು ಸಂವಿಧಾನವನ್ನು ಬಂದು ಒಪ್ಕೊಂಡವರು ಕಾಂಗ್ರೆಸ್ನವರು. ಅಲ್ಲ, ಅಲ್ಲ ಸಂವಿಧಾನಕ್ಕೆ ನೀವು ಪಾರ್ಲಿಮೆಂಟ್ಗೆ ಸಂವಿಧಾನದ ಬುಕ್ ಹಿಡ್ಕೊಂಡು ಹೋದ ತಕ್ಷಣ ನಾವು ಸಂವಿಧಾನನ ಫಾಲೋ ಮಾಡ್ತಾ ಇದೀವಿ ಅಲ್ಲ ಸರ್. ನಾವು ಮಾತಾಡ್ತಾ ಇರೋದು ರಾಜ್ಯದಲ್ಲಿ ನಡೀತಾ ಇರುವಂತಹ ಹಗರಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ SIT ಅವ್ರಿಗೆ ಫುಲ್ ಹ್ಯಾಂಡ್ ಕೊಟ್ಟು ಫ್ರೀ ಆಗಿ ನೀವು ಏನದೇ ತನಿಖೆ ಮಾಡಿ ಅಂತ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಸರ್? ಫಸ್ಟ್ ದದ್ದಲ್ ಅವ್ರ ಅರೆಸ್ಟ್ ಯಾಕಾಗಿಲ್ಲ ಹೇಳಿ? ಕನ್ಸರ್ನ್ ಅಧ್ಯಕ್ಷರು ದದ್ದಲ್ ಅವರಲ್ವಾ? ಅವ್ರನ್ನ ಬಿಟ್ಟು ತನಿಖೆ ಎಲ್ಲಿ ಮಾಡ್ತಾ ಇದ್ದೀರಾ ಹೇಳಿ? ಯಾರ ಹತ್ರ ಹೋಗಿ ತನಿಖೆ ಮಾಡ್ತಾ ಇದ್ದೀರಾ ನೀವು ಹೇಳಿ? ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರೇ ಎಷ್ಟೇ ದೊಡ್ಡವರಾಗಿರ್ಲಿ ಅವ್ರನ್ನ ತನಿಖೆ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನ ಮಾಡ್ಬೇಕಂತ ಸ್ಪಷ್ಟವಾಗಿ ದದ್ದಲ್ ಅವರು ಅಧ್ಯಕ್ಷರಲ್ವಾ ಸರ್? ನಿಗಮದ ಅಧ್ಯಕ್ಷರು ತಾನೆ. ಅವ್ರನ್ನ ಬಿಟ್ಟು ತನಿಖೆ ಎಲ್ಲಿ ಮಾಡಿಸ್ತಾ ಇದ್ದೀರಾ ಮೇಡಮ್? ಅಧಿಕಾರಿಗಳ ಮೂಲಕ ಅಧಿಕಾರಿಗಳು ಎಲ್ಲಿ ಏನ್ ತಪ್ಪು ಮಾಡ್ತಾರೆ? ಇದು ಅವ್ರು ತಪ್ಪು ಮಾಡಿದ್ರು ಮಾಹಿತಿ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಯಾರಿಗೂ ಒತ್ತಾಯ ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ನೋಡಿ ಮೇಡಮ್, ಬೇರೆ SIT ನಡೆಸ್ಕೋಬೇಕಾದಾಗ SIT ಟೀಮ್ಗಳು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನೋಟಿಸ್ ಕೊಡ್ತಾರೆ. ಆ ತರ ಒಂದು ಇದ್ರ ಪ್ರಕರಣಗಳಲ್ಲಿ ಆ ವ್ಯಕ್ತಿಗಳು ಪ್ರಕರಣಗಳಲ್ಲಿ ಯಾರು ನೋಟಿಸ್ ಕೊಟ್ಟರು ತುರ್ತಾಗಿ ಓಡ್ತಾರೆ ಕೋರ್ಟ್ಗಳಿಗೆ ಜಾಮೀನು ತಗೊಳಕ್ಕೆ. ಈ ಇದ್ರಲ್ಲಿ ಹಗರಣ ಆದ್ಮೇಲೆ SIT ಅವ್ರಿಗೆ ಯಾವುದೇ ಆದಂತ ನೋಟಿಸ್ ಕೊಡುವಂತದ್ದಲ್ಲ, ಮಾಧ್ಯಮ ತಗೊಂತು, ಪ್ರತಿಪಕ್ಷಗಳು ತಗೊಂತು, ಅದು ಮುನ್ನೆಲೆಗೆ ತಗೊಂಡ್ಮೇಲೆ 40 ದಿನಗಳಾದ್ಮೇಲೆ ನೋಟಿಸ್ ಕೊಡ್ತಾರೆ. ಇದರಲ್ಲಿ ಯಾಕ ತಾರತಮ್ಯ? ಇದೇ SIT ಸರ್ಕಾರನೇ ರಚಿಸೋರು ಅಂತ ಬೇರೆ SIT ನಲ್ಲಿ ಆ ಹುಮ್ಮಸ್ಸು ರಣೋತ್ಸಾಹ ಇರುತ್ತೆ. ಆದ್ರೆ ತನ್ನ ಬುಡಕ್ಕೆ ಬರಬೇಕಾದಾಗ ಈ ಉತ್ಸಾಹ ಯಾಕಿಲ್ಲ? ಮತ್ತೆ ಮೇಡಮ್, ಐ ವಾಂಟ್ ಟು ರಿಪೀಟ್ ಯು, ಹಿಂದೆ ಇದೇ ಮುಖ್ಯ DK ಶಿವಕುಮಾರ್ ಅವರು ಮಾನ್ಯ SR ಹಿರೇಮಠ್ ಅವರು ಅವ್ರ ಮೇಲೆ ಆರೋಪ ಮಾಡಿದಾಗ ಒಂದು ಖಾಸಗಿ ಚಾನೆಲ್ ಕೊಡ್ತಾರೆ, ಆರ್ ಯು ಕೋರ್ಟ್, ಆರ್ ಯು ಕಾಂಪಿಟೆಂಟ್ ಅಥಾರಿಟಿ, ಹೂ ಆರ್ ಯು ಟು ಡಿಸೈಡ್ ಅಂತ. ಇಸ್ DK ಶಿವಕುಮಾರ್ ಎ ಕೋರ್ಟ್? ಇಸ್ DK ಶಿವಕುಮಾರ್ ಎ ಕಾಂಪಿಟೆಂಟ್ ಅಥಾರಿಟಿ? ಹೂ ಇಸ್ ಹಿ ನೌ? ಒಂದ್ ನಿಮಿಷ ರೇವಣ್ಣ ಕೇಸ್ನಲ್ಲಿ ಇದು ಕೊಟ್ಟಾಗ ವೈ ಈಸ್ ಇನ್ ಅಥಾರಿಟಿ? ಅವ್ರು ನಾಗೇಂದ್ರನ್ ಕರೆದಿ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಅಂಡ್ ಈಸ್ ಎ ಕನಕಪುರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಥಾರಿಟಿ? ಹೂ ಇಸ್ ಹಿ ನೌ? ಹೂ ಇಸ್ ಹಿ ಟು ಗಿವ್ ದ ಕ್ಲೀನ್ ಚಿಟ್? ಯಾರು? ಶ್ವೇತಾ ಅವರು